ಯಾರಿಪ್ಪ? ಎಲ್ಲ ಧರ್ಮದ ಎಲ್ಲ ಅಭಿಮಾನಿಗಳಿಗೆ ಏನ್ ಹೇಳಿದ್ರಿಪ್ಪ? ಮತ್ತೊಮ್ಮೆ ವಂದನೆಗಳನ್ನ ಸಮರ್ಪಿಸಿಕೊಂಡು ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ನಮ್ಮ ಮಾತು ಹೇಳ್ತಮ್ಮ. ಏನಂತ ಹೇಳ್ತಾರೆ ಜ್ಞಾನಿಗಳು ಮಾತಿನಲ್ಲಿ ಮಾತಾ? ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನು ಬಿದ್ದಂತೆ, ಬಳ್ಳಿ ಗುರುಡರು ಕೂಡಿ ಹಳ್ಳವನ್ನು ಬಿದ್ದಂತೆ, ಒಳ್ಳೆಯ ಗುರುವಿನ ಉಪದೇಶವನ್ನು ಇಲ್ಲದಿದ್ದರೆ ಏನಾಗ್ತದ್ರಿಪ್ಪ? ಎಲ್ಲಿರುವುದು ಮುಕ್ತಿ ಸರ್ವಜ್ಞ ಅನ್ನವ. ಹೌದು, ಒಳ್ಳೆ ಗುರುವಿನ ಒಡನಾಟ, ಒಳ್ಳೆ ಗುರುವಿನ ಉಪದೇಶ, ಒಳ್ಳೆ ಗುರುವಿನ ಆಶೀರ್ವಾದ ಬೇಕಲ್ರಿಪ್ಪ. ಯಾಕೆ ಇದನ್ನು ಹೇಳೋರು? ಏನತ್ತ? ಮಾತ ಆಡಿದ್ರೆ ಹೋಯ್ತು, ಮುತ್ತ ಒಡೆದ್ರು ಹೋಯ್ತು. ಯಾಕಂದ್ರ ಏನ್ರಿ? ಮಾತಿನಟ್ಟು ಸಾಣವನು ಯಾವಾಗಿನ ಭೂಮಿ ಮೇಲೆ, ಮಾತಿನಷ್ಟು ದ್ವಾರವನು ಯಾವಾಗೂ ಇಲ್ಲ ಅಂದವ. ಹೌದು, ಮಾತ ಮತನ ಮಾಡ್ತದ, ಮಾತು ರತ್ನದ, ಮಾತು ಜತನ ಮಾಡ್ತದ. ಇದೇ ಮಾತಿನ ಸಂಬಂಧಾಗಿ ಈ ಭೂಮಿ ಮೇಲೆ ಮಹಾಭಾರತ ನಡೆದು ಹೋಗ್ಯದ. ಇದೇ ಮಾತಿನ ಸಂಬಂಧಾಗಿ ಮಹಾಭಾರತ ನಡೆದು ಹೋಗ್ಯದ. ಮಾತಿನಷ್ಟು ಸಾಣದು ಯಾವಾಗಿಲ್ಲ, ಮಾತಿನಷ್ಟು ದ್ವಾರದು ಯಾವಾಗಿಲ್ಲ ಅನ್ನುವಂತ ಮಾತನ್ನ ಹೇಳಿ ಹೇಳಿ. ಯಾಕಂದ್ರ ಏನ್ರಿ ಗುರುಗಳ? ನಮ್ಮ ತಂಗಿ ಬಹಳ ಮಾರ್ಮಿಕವಾಗಿ ಹೇಳಿ ಕೆಲವೊಂದು ಮಾತುಗಳನ್ನು ಕೇಳ. ಮಾತಿಗೆ ಬಹಳ ಇದು ಕೊಡೋದಾರ, ಹೆಚ್ಚಿಗೆ ಪದನೆ ಹಾಡಮು. ಯಾಕಂದ್ರೆ ಅವರೆಲ್ಲಾ ತಾಯಿ ತಂದೆ ಬಹಳ ಪ್ರೀತಿಯಿಂದ ಕೊಟ್ಟಾರ. ಒಳ್ಳೆ ಮನೆ ಕೆಡಿಸ್ತು, ತೂಟ ಗಡಿಗೆ ಹೊಲಿ ಕೆಡಿಸ್ತತ್ತ. ಮಾತು ಅತಿಯಾದ್ರೂ ಕೆಡಿಸ್ತದೆ, ಹೌದಿಲ್ಲ? ನಿಮಗೆಲ್ಲರಿಗೆ ಒಂದು ಮಾತು ಹೇಳ ತಂಗಿನ ಮನೆಗೆ. ಏನತ್ತ? ದೋಣಿ ಕಟ್ಟು ನೋಟ್ ಬೇಲಿ ಮಠ, ಮಾಸ್ಟರ್ ನೋಟ್ ಜೀಪಿನ ಮಠ, ಸಗಣ ಗುರ್ಲಿಂಗ ಮಾಸ್ತರ್ ನೋಟ್ ಜೀಪಿನ ಮಠ. ವಾಜ್ ಮಾತು ಬಾಯಿ. ಯಾಕಂತಂದ್ರ ಈಗ ನೀ ಹೇಳ ಹೆಂಗಾಗ್ಯಂದ್ರ ರೇಷನ್ ಅಕ್ಕಿ ಬೀಜಕ್ಕೆ ಸಡ್ ಹೊಡಿತಿತ್ತ, ನನ್ನಟ್ಟು ಬೆಳಗದಿ ಅದನ್ನ ಅಂತಿತ್ತದು. ಹಂಗಾಗಿ ನಮ್ಮ ಮಾತಿನ ಅರ್ಥ. ಹೌದು, ನಾವು ಆಡೋ ಭಾಷಣ ಮೇಲೆ ಗೊತ್ತಾಗ ಮಂದಿಗೆ ಯಾರು ಎಷ್ಟು ಅರ್ತಾರ, ಯಾರು ಎಷ್ಟು ತಿಳಿದಾಗಿರೋತ್ತೆ. ನಾವೊಂದು ಮಾತು ಮೊದಲಿಗೆ ಏನ್ ಹೇಳಿದೆ? ನೀರೇ ನಿರಂಕಾರ, ಭೂಮಿ ಇತ್ತು, ಯಾರು ಇರುವಟ್ಟೆ. ಅವಾಗ ಬಾಯಿ ಹೇಳು ಏನಂತ? ನೀರನ್ನುವಂತ ನಮ್ಮವರಲ್ಲ, ಭೂಮಿ ಅನ್ನುವಂತಕ್ಕೆ ನಮ್ಮವರಲ್ಲ, ನೀರನ್ನುವಂತಕ್ಕೆ ನಮ್ಮವರಲ್ಲ. ಹೌದು, ಮತ್ತೆ ಓಂ ಅನ್ನುವಂತ ಅಕ್ಷರ ನಿಮ್ಮ ಒಂದನದು. ಅದು ಬೇಡ. ಏನ್ರಿಪ್ಪ? ಈ ಸದ್ದ ಭೂಮಿ ಮೇಲೆ ರೋಣಿ ಮಿರ್ಗ ಮಿರಿಕಿತ ಮೊದಲ ಏನ್ ಮಾಡ್ತಾರೆ? ಜಾಸ್ತಿಯಿಂದ ಹೊಲ ರೈತ ಹದ ಮಾಡಿರ್ತಾನ. ಮತ್ತೆ ರೋಣಿ ಮಿರ್ಗ ಮಳಿ ಆಲಿಕ್ಕಂದ್ರ ಏನ್ ಮಾಡ್ತಾರ ರೈತರು? ಏನಂತಾರ? ಮೇಘರಾಜ ಬರೋನಾಗ್ಯಾನೋ. ಆ ಮೇಘರಾಜ ಯಾವಾಗ ಕಣಿ ತೆರಿತಾನ ಭಗವಂತ? ಪರಮಾತ್ಮ ಯಾವಾಗ ಮೇಘರಾಜ ಮಳಿ ತರದಂದ್ರ ಭೂಮಿ ತಾಯಿ ಎಲ್ಲ ಹಸುರಾಗ್ತಾಳ ಆಕಿ. ಹೌದು, ಉಡಿ ತುಂಬ ಮಾತು ಮಾತಾಡ್ತಾರ. ಮೇಘದಲ್ಲಿ ಹಿರಿಯರ ಮೇಘರಾಜ ಆಗ್ತಾರ. ಮೇಘರಾಜ ಅಂದ್ರೆ ಯಾರು? ಗುಣಮಗ ಅನ್ನಲ್ರಿ ಅವ. ಮತ್ ನಮ್ಮ ಅಪ್ಪನೇ ಅಲ್ಲವ ಮೇಘರಾಜ ಅಲ್ಲ. ಮೇಘರಾಜ ನಮ್ಮ ಅಪ್ಪನೇ ಇಲ್ಲ. ನೀರಂದ್ರೆ ನಮ್ಮ ಅಪ್ಪನೇ. ಆಕಾಶ ನಿಮ್ಮವ್ವ ನಡವರ್ಗ ಬಂದಾಕಿ ನಿಮ್ಮವ್ವ ಒಟ್ಟು ಗರ್ರ ಏನಾಗತ್ತೇಳ? ನೀನೇ ನಡವರ್ಗ ಬನ್ನಿ ಅಂತ ಮೊದಲಿಗೆ ನಾ ಒಂದೇ ಮಾತು ಹೇಳಿನಿ. ಏನಂತ? ಈ ಶರೀರ ನಿಮ್ಮವ್ ಕೊಟ್ಟಾಳ, ಒಳಗಿರುವನು ನಡವರಿಕೆ ಬಂದ ನಡವರಿಕೆ ಹೋಗ್ಯಾರ. ಒಳಗಿರುವಾಗ ಆತ್ಮ ರಾಮ ಪರಮಾತ್ಮ ಎಂದು ಸತ್ತಿಲ್ಲ, ಎಂದು ಹುಟ್ಟಿಲ್ಲ. ಹುಳಿ ಮಾವಿನಕಾಯಾಗ ಸಿ ಇದರ ಕಲ್ಲೋಗಿರುವಂತ ಕಪ್ಪಿಗೆ ಸಹಿತ ಸಲುವ ಪರಮಾತ್ಮ. ಈ ದೇಹ ತೆಗೆದ ಅಂಗಿ ಕಳೆದ ಅಂಗಿ ಹಾಕೊಂಡಾಗ ಮತ್ತೊಂದು ಆತ್ಮನೊಳಗೆ ಸೇರ್ತಾನ ಹೋಗಿ. ಹೌದು, ಮತ್ತ ನಡು ನೀ ಬಂದಕ್ಕೆ ಏನಾವನ್ನ ಹಂಗ ಸ್ವಲ್ಪ ಒಟ್ಟೆ ಹುಚ್ಚ ಆಗಿಂದ ಈ ಭೂಮಿ ತಾಯಿ ನಮ್ಮ ಹೋದಾಳ. ಬರಬರಿ ನಿಮ್ಮ ಭೂಮಿ ತಾಯಿ ಇದನ್ನ ಹೊತ್ಕೊಂಡಿರ್ತಾನೆ ಯಾರು? ಮತ್ತೆ ಮಳಿ ಆಲಿಕ್ಕಂದ್ರೆ ಭೂಮಿ ತಾಯಿ ಏನಕ್ಕ? ಭೂಮಿ ಒಳಗೆ ಬೀಜ ನಮ್ಮ ಅಪ್ಪನ ಬೀಳಬೇಕು. ಬಿತ್ತಬೇಕಾರ ಅಂದ್ರೆ ನಾಟಿಂಗ್ ಬೀಜ ನಮ್ಮ ಅಪ್ಪನ ಬೀಳಲಾರ್ದೆ ನಿಮ್ಮ ಎಲ್ಲಿ ಬೆಳೀತಾರ ಹೇಳು? ಬೆಳಿತಾರಂತ ತಾಯಿ ಹೇಳು. ನನಗೊಂದು ಹೇಳ ಏನತ್ತ? ಗಣಮಕ್ಕಳು ಕೂಡಿಕೆಸಿಂದ ಏನ್ ಹಾಡುವಾರ? ಶಬರಿಮಲೆ ಸ್ವಾಮಿಯ
ಮಾಡಿದಾಳವ ಅವ್ವ ನಿಮ್ಮವ್ವನ ಮಾಡ್ಯಾಳ ನೋಡು ಗಣಪತಿ ಮಾಡಿದ ನಿಮ್ಮವ್ವ ಕೈಯಾಗಿನ ಮಣ್ಣು ತಗೊಂಡು ಗಣಪತಿನ ಮಾಡಿದ್ರಿ ಅದಕ್ಕೆ ಜೀವ ತುಂಬಬೇಕಲ್ಲ ಬೇಕ ನಮ್ಮಪ್ಪ ಬಂದ್ ನೋಡ ಅವಾಗ ಕರ್ದು ಅವಾಗ ಪರಮಾತ್ಮ ಹೇಳಿರತ್ತ ಏನತ್ತ ಮಣ್ಣು ಬಂದಿ ಮಾಡಿನ ಪರಮಾತ್ಮ ಇದಕ್ಕೆ ಜೀವಕಾಲ ಮಾಡು ಇನ್ನು ನನ್ನ ಪ್ರೀತಿ ಮಗ ನನ್ನ ಪ್ರೀತಿ ಮಗ ಅದನ್ನ ಇದಕ್ಕೆ ಜೀವಕ ತುಂಬಂಡು ಮತ್ತೆ ನಿಮ್ಮ ತಾಕತ್ತಿತ್ತು ಜೀವಕಾಲ ತುಂಬಿಡ್ಬೇಕಾಗಿತ್ತು ಜೀವಕಾಲ ತುಂಬಿರಲಿಲ್ಲ ಅದು ಅವು ಹೆಚ್ಚಾಗ್ಯಾರ ಸಾಲಿ ಮಕ್ಕಳು ಸಣ್ಣ ಹುಡುಗರು ಸಾಲ ಬಾಳ ಬೇಡ ಇದು ಎಲ್ಲಿ ಗೊತ್ತಾಯ್ತು ಇಲ್ಲೆಲ್ಲ ನೀವು ಹಿರಿಯರಿದ್ದೀರಿ ಅದೇ ತಿಳಿದವ್ರಿ ನೀವು ಬಹಳ ಬಲ್ಲವ್ರದಿರಿ ನಿಮ್ಮ ಸಾವಿರಾರು ಮಂದಿ ಮಂದಿ ಕುಡಿ 10 ಮಂದಿ ಕೂತ್ರಾಟೆ 10,000 ಮಂದಿ ಕೂತ್ರಾಟೆ ನಿಮ್ಮ ಮನೆಯಾರಿಗೆ ನಮ್ಮ ಮಗನ ಸಣ್ಣ ಶಾಲೆಗಾಗಲಿ ಹೈಸ್ಕೂಲ್ ಶಾಲೆಗಾಗಲಿ ಬಾಲವಾಡಿಗಾಗಲಿ ಅಡ್ಮಿಷನ್ ಮಾಡ್ತೀರಿ ನಮ್ಮ ಮಕ್ಕಳು ಕರ್ಕೊಂಡು ಹೋಗ್ಯಾವ್ರಿ ಹೋಗೋಣ ಅಂತಾನವ ಏನತ್ತ ನಿಮ್ದು ಆಧಾರ್ ಕಾರ್ಡ್ ಐತನ ಬಾಯಿ ಐತ್ರಿ ಐತಲ್ರಿ ಹೌದ್ರಿ ಐತ್ರಿ ಆಧಾರ್ ಕಾರ್ಡ್ ಏನಿರ್ತಾರ ಏನ್ ಅಪ್ಪನ ಹೆಸರು ಇರ್ತದ್ರಲ್ಲ ಅಪ್ಪನ ಹೆಸರು ಟಿಕೆಟಿನ ಸೈನಾಗ ಹಚ್ತಾರ ಏನ್ ಅವನ ಹೆಸರು ಹಚ್ತಾರ ಅವನು ದರ್ಜೆ ಇಲ್ಲ ಸಾಲಾಗ ಗುರ್ಲಿಂಗ ಸಿದ್ದಪ್ಪ ದಳವಾಯಿ ಸುಮಿತ್ರ ಯಲ್ಲಪ್ಪ ಕಾಕ ದಳವಾಯಿ ಹಚ್ಚಾರು ಏನು ನಮ್ಮ ಅವನ ಹೆಸರು ಹಚ್ಚಾರ ಇಟ್ಟಿ ಹೋ ನೀ ಯಾರ ಮಗ ಅಂತ ಕೇಳ್ತಾರೋ ನೀ ಯಾರ ತಾಯಿ ಹೆಸರು ಕೇಳ್ತಾರೋ ನೀ ಯಾರ ಮಗ ಅಂತ ಕೇಳ್ತಾರೋ ನಿಮ್ಮ ಅವನ ಹೆಸರು ಏನಂತ ಕೇಳ್ತಾರ ಸಾಲಾಗ ಮಾಸ್ತರ ತಂದೆ ಹೆಸರೇ ಕೇಳ್ತಾರ ನೀನು ಹೆಂಗಂದ್ರೆ ನಮ್ಮ ಅಪ್ಪನ ಕೈಯ ನೋಡಿ ಸಿಪಾಯಿ ಅವ ಕೆಲ್ಸಕ್ಕೆ ಬಂದಾಗ ಕಸ ಹುಡ್ಗಾಕ ಒಂದು ಮನ್ಯಾಗ ಕೆಲ್ಸಕ್ಕೆ ಹಾರಿಟ್ಟಾನವ ಸಿಪಾಯಿ ಅಟ್ಟೆ ಕಸ ಹೊಡ್ಕೋದ್ ಅಟ್ಟೆ ಇರ್ರಿ ಕಾರ್ಬಾರ್ ಮಾಡಕ್ ಬರ್ಬ್ಯಾಡ್ರಿ ಹೆಣ್ಮಕ್ಳು ಕಾರ್ಬಾರ ಮಾಡಿದ ಮನೆ ಯಾವ ಸುದ್ದಾಗ ನನಗೆ ಹೇಳು ಹೆಣ್ಮಕ್ಳ ಬಗ್ಗೆ ಮಳಕಲ್ತಾಗ ತಯಾರ ನಾ ಏನಪ್ಪ ಹಿರಿಯರು ಹೇಳ ನನ್ನ ಸಿಟ್ಟಿಗೆ ಬೇಡವ ನಾ ಹೇಳಿಲ್ಲ ನಾ ಹಿರಿಯರು ಹೇಳ್ಯಾರ ಯಾಕಂದ್ರ ನಿಮ್ಮವ್ವ ಮಾಡೋ ಕೆಲಸ ಹಂಗೇನ ಗೊತ್ತು ಒಟ್ಟು ನೋಡಿ ಮಾಡೋದು ನೋಡ್ರಿ ಎಳ್ಳಿ ಗೊತ್ತಿ ಅನ್ನುವಂತ ಊರಿಗೆ ಅಣ್ಣತಂಬ್ರಿ ಇರ್ತಾರಲ್ರಿಪ್ಪ ಊರಾಗ ಬರೀ ಅಣ್ಣತಂಬ್ರಿ ಇರೋರು ಅಣ್ಣ ತಮ್ಮ ಮುಂದ ದೊಡ್ಡವರಾದ್ರು ಊರನ್ ಹಿರಿಯರೆಲ್ಲ ಕೂಡ್ಕೊಂಡು ದೊಡ್ಡವರಾದ್ರು ಊರನ್ ಹಿರಿಯರು ಎಲ್ಲರೂ ಕೂಡ್ಕೊಂಡು ಮದುವೆ ಮಾಡಿದ್ರು ಅಣ್ಣ ತಮ್ಮಗ ಮದುವೆ ಆದ್ಮೇಲೆ ಹೆಂಡ್ರಿ ನಡಿಲಾಕ್ ಬಂದ್ರು ಹೆಂಡ್ರ ನಡಿಲಾಕ ಬಂದವೇ ಬ್ಯಾರೆ ಆದ್ರ ಅಣ್ಣತಂಬ್ರು ಬ್ಯಾರೆ ಗೊತ್ತಿದ್ದೇಳ್ರಿ ಒಮ್ಮೆರ ಅದಕ್ಕೆ 1000 ವರ್ಷ ಆದ್ರೂ ಸಾವ ತಪ್ಪೋದಿಲ್ಲ ಹೋಗಲು ಪ್ರಾಣ ಹಾರಿ 100 ವರ್ಷ ಇದ್ರು ಬ್ಯಾರೆ ಆಗೋದು ತಪ್ಪುದಿಲ್ಲ 100 ವರ್ಷ ಆದ್ರೂ ಬ್ಯಾರೆ ಆಗೋದು ತಪ್ಪೋದಿಲ್ಲ ತಯಾರ ಹೌದಿಲ್ಲ ಅಣ್ಣ ತಮ್ಮರಿಗೇನೋ ಅಣ್ಣ ತಮ್ಮರಿ ಏನೋ ಒಂದು ಕಾರಣದಿಂದ ಅಣ್ಣ ತಮ್ಮ ಬ್ಯಾರೆ ಆದ್ರು ಬ್ಯಾರೆ ಹಾಕಿದ್ದಿಲ್ರಿ ಇವು ಬಂದವರ ಇದಿ ಹೆಣದ ಮೇಳ ಇವರು ಬ್ಯಾರೆ ಆದ್ರು ಬ್ಯಾರೆ ಆದ ಮ್ಯಾಗ ತಮ್ಮಗ ಊರ ಮನೆ ತೋಟ ಅಣ್ಣ ನೋಡ್ರಿ ಅಣ್ಣನ ಮನಸ್ಸು ಅಂತದು ಗುಡ್ಡಗಳ ಎರಿ ಹಣ್ಣಗ್ ಬತ್ತು ಊರ ಮುಂದಿನ ತೋಟ ತಮ್ಮಗ ಗೊಡ್ಡಿನ ಮ್ಯಾಗಿನ ಮಡ್ಡಿ ಹೊಲ ಅಣ್ಣಗ ಬತ್ರಿ ಹೌದಾ ಊರ ಮಂದಿನ ಚಲೋ ತೋಟ ಬಾವಿ ಒಳ್ಳೇದಿತ್ತು ತಮ್ಮ ಕೊಟ್ಟ ಅಣ್ಣ ಹೌದಾ ನಮ್ಮ ತಮ್ಮ ಸಣ್ಣವನ ನಮ್ಮ ಮಗ ಅಂದ್ರಿ ಇವನೇ ತಮ್ಮ ಅಂದ್ರಿ ಇವನೇ ನಮ್ಮ ತಮ್ಮ ತಗೊಳ್ಳಿ ಅವ ಬಿಟ್ಟಿದ ನನಗಿರ್ಲಿ ನಮ್ಮ ತಮ್ಮ ಬಿಟ್ಟು ನನಗಿರ್ಲಿ ಅಂತಕ್ಕ ಅಣ್ಣ ಬಿಟ್ಟ ಅಣ್ಣನ ಹೆಂಡತಿಗೆ ತಮ್ಮನ ಹೆಂಡತಿ ಅವ್ರಿದ್ದು ಹಾವ ಮುಂಗ್ರಿದ್ದಂಗ್ರಿ ಹೌದು ನೋಡ್ರಿ ಏನಪ್ಪ ಅಣ್ಣ ತಮ್ಮ ಬ್ಯಾರೆ ಆಗ್ಯಾರಂದ್ರು ಕೂಡ ಅವ್ರ ಮನಸ್ಸು ಹೆಂಗಿರ್ತಾರ ಒಂದೇ ತಾಯಿ ಒಟ್ಟ ಹುಟ್ಟಿರ್ತಾರ ಮಾತಿಗೆ ಬತ್ತಂದ್ರೆ ಏನ್ ಮಾಡ್ತಾರ ಹಿರಿಯರು ಕೂಡಿ ಹೋಗಿ ನಿಮ್ಮ ಅಣ್ಣನ ಕಾಲ್ ಹಿಡ್ಕೊ ಮಗನೇ ಅಂದ್ರೆ ಹೋಗಿ ಅಡ್ರೆಸ್ ಹೋಗಿ ಅಣ್ಣನ ಕಾಲ್ ಹಿಡ್ಕೊತಾನ್ರಿ ತಮ್ಮ ತಮ್ಮಿದ ಕಣ್ಣೀರ್ ಹಾಕೋತಕ್ಕಿಂತ ತಪ್ಪಾಗದ ಕಾಲ್ ಹಿಡ್ಕೊ ನನ್ನ ತಪ್ಪಾಯ್ತಪ್ಪ ನಿನ್ನ ಬಿಟ್ಟು ಬೇರಾಗಿ ನೀನು ಮಾತಾಡ್ಲಾರಿ ವರ್ಷಗಟ್ಲಿ ಆಯ್ತು ನನ್ನ ಮನೆಯ ಕಾಣ ಬಂದೈತಿ ಬಾರಪ್ಪ ಅಣ್ಣ ಕಾಲ್ ಹಿಡ್ಕೊತಾನ್ರಿ ತಮ್ಮಂದಿನ ಮನಸ್ಸು ಅಟ್ಟ ಹಗರಿರ್ತಾವ್ರಿ ಹಿರಿಯರ ಮಾತು ಅಣ್ಣ ತಮ್ಮ ಕೇಳ್ತಾವ ಅದು ಇವು ಕೂತಿರ್ತಾವ್ರಿ ಹಿರಿಯರ ಮಾತು ಅಣ್ಣ ತಮ್ಮ ಪಾಲಿಸ್ತಾರಿ ಹೌದು ನೋಡ್ರಿ ಅಣ್ಣನ ಮಗ ಬ್ಯಾರೆ ಆದ ಮ್ಯಾಗ ಅಣ್ಣನ ಮಗ ಸತ್ತು ಹಿರಿ ಮಗ ಸತ್ತು ಆರಾಮಿಲ್ಲಾರಿ ಒಂದು ಅಣ್ಣನ ಮಗ ಸತ್ತತ್ರಿ ಹೌದು ಓಡಿ ಹಿರಿಯರು ಕೂಡ್ಕೊಂಡ್ರು ಗುಡ್ಡ ಹೊಲ ಐತಿ ದೂರ ಭಾಳ ಹೆಂಗಿದ್ರು ನಿಮ್ ತಮ್ಮಗ ಇಲ್ಲೇ ಊರ್ ಮನೆ ತಾಟ ಬಂದದ ತಮಗೆ ಊರ ಮನೆ ತೋಟ ಬಂದಾಗ ತಮ್ಮನ ಹೊಲದಾಗೆ ಮಣ್ಣು ಮಾಡಿಬಿಡು ಮತ್ತಂದ್ರು ತಮ್ಮನು ಒಪ್ಕೊಂಡ ತಮ್ಮ ಯಾಕೆ ಹೋಗಕ್ಕೆ ನನ್ನ ಮಗ ಅಟ್ಟೆ ನಮ್ಮ ಅಣ್ಣನ ಮಗ ಅಟ್ಟೆ ಒಪ್ಕೊಂಡ ಕಡೆ ಈಕಿ ಇದ್ದಿದ್ದಿಲ್ಲ ಸುಂದರಾಬಾಯಿ ತಮ್ಮನ ಏಂತಿ ಊರಿಗೆ ಹೋಗಿದ್ದಿದ್ರಿ ನಾಗರಮಚ್ಚಿ ಕೊಬ್ಬರಿ ಕುಡ್ಸಕ್ ಹೋಗಾಕ ತವ್ರ ಮನೆಗೆ ಹೋಗ್ಯಾರ ಅಣ್ಣನ ಮಗ ಭಾವನ ಮಗ ಸತ್ತವನು ಬರ್ಲಿಲ್ರಿ ಇದು ಕುಲ ಹಂತೈತಿ ಇದು ಊರ್ ಹೋದಾಗ ಸುದ್ದಿ ಗೊತ್ತಾಯ್ತ ಫೋನ್ ಹಚ್ಚಿ ಹೇಳಿರ ಊರಿಗೆ ಹೋಗಿ ಸುದ್ದಿ ಗೊತ್ತಾಯ್ತ ಕಡೆ ಬರ್ಲಿಲ್ಲ
ಹೌದಾ ಒಂದು ಒಂದು ವಾರ ಆದ್ಮ್ಯಾಗ ಹೊಳ್ಳಿ ಬಂದು ಹೊರ ಗಂಡನ ಮನೆಗೆ ಎಳ್ಳಿ ಗುತ್ತಿಗೆ ಬಂದಡ್ರಿ ಹೌದು ಊರಿದ್ದಲ್ಲಿ ಇರೋರಿ ಬೆಂಕಿ ಹಚ್ಚು ಮಂದಿ ಅವ್ರು ಬರೋದ್ರಾಗೆ ಒಬ್ಬ ಹೆಣ್ಮಗ ಇಲ್ಲಿ ಬಂದ ಗೊತ್ತೈತಿಲ್ಲ ನಿನಗನು ಕೇಳಿ ಏನ್ ಸುದ್ದಿ ಈಗ ಬಂದ್ಯಾರ ನೀ ಗೊತ್ತ ಆಕೆಯನ್ನು ಗೊತ್ತದ ನನಗಂದಿಡಿಕಿ ಗೊತ್ತದ ಆಕೆ ಮಗ ನೀರು ಹೋಯ್ತಾರ ಅದೇ ಸುದ್ದಿ ಅಲ್ಲ ಒಂದು ಅತ್ತಿಕ್ಕಿ ಅದೊಂದು ಹಿರಿಯ ಮಗ ನೀರು ಹೋಯ್ತಿರ್ತಲ್ಲ ಹಾಲಿನ ಹಾರಿಗೆ ಆಯ್ತು ನೀರಿಗೆ ಆಯ್ತು ಅಂದ ಅತ್ತಿಕ್ಕಿ ನೋಡ್ರಿ ಹಾಲಿನ ಹಾನಿ ಆಯ್ತು ನೀರಿಂಗ್ ಆಯ್ತು ಅಂದು ಅದು ತಗೊಂಡ್ ಏನು ಸುಡ್ತಿದೆ ಇನ್ನೊಂದು ಕೆಲಸ ಸಂದರ್ಭಕ್ಕೆ ಮತ್ತೆ ಹೋದಕ್ಕೆ ಏನಾಗ್ಯದ ಅತ್ತಿ ಏನಾಗ್ಯದ ನಿಮ್ಮ ಅಣ್ಣಗ ಎಲ್ಲ ಹೊಲ ಇದ್ರು ಸಹಿತ ಗುಡ್ಡದೊಳ ಇದ್ರು ಸಹಿತ ಊರ್ ಮುಂದಿನ ತೋರ್ದ ನಿಮ್ಮ ಅಣ್ಣನ ಭಾವನ ಮಗಳ ತಂದು ಊರ ಮುಂದೆ ನಿಮ್ ತಾರ ಮಣ್ಣು ಕೊಟ್ಟಾರ ನೋಡ್ರಿಕಿ ಹಿಂಗ್ ಮಾಡಿರ ಹಿರಿಯರು ಈಕೆ ತಲೆ ಮ್ಯಾಗೆ ಶರ್ಗಾತದ ಸೊಂಟದ ಸುತ್ತಿ ಏನಂತ ಏನನ್ಬೇಕ್ರಿ ಏನಂದ್ರಿ ಯಾವಾಗ ಅವನ ಮಗಳ ತಂದು ನಾನು ಹೊಲ್ಲಾಗ ಮಣ್ಣು ಕೊಟ್ಟಾರಂದ್ರ ನನ್ನ ಮಗನ ನಾನು ಹೊಲ್ಲಾಗ ಮಣ್ಣು ಕೊಟ್ಟೆ ನಮ್ಮ ಅಪ್ಪನ ಮಗಳ ಅಂದ್ರಿಕಿ ಮಗ ಸಾಹಿತ್ಯವನ್ನು ಕಬರಿ ಇಲ್ಲ ಹೇಳಿ ಜಾತಿಂಗಿ ಖಬರಿಗಾರಿ ನೋಡ್ರಿ 5 ಗಂಟೆಗೆ ಬಂದಡ್ರಿ ಸಾರಿ ಬಿಟ್ಟು ಮಗ ಸಾಲಿಗೆ ಹೋಗಿತ್ತು ಸಾಲಿದ ಓಡಿ ಬತ್ತು ನಮ್ಮ ಬಂದ ಬಂದು ತನ್ನ ಮಗ ಬಿಸುಕೋರ ಸಂಧ್ಯಾಗ ಹಿರಣ ಮುಕ್ಕೊಂಡಿತ್ರಿ ಇವ್ ನೋಡ್ರಿ ಎಂತ ಕುಲ ಐತಿದು ಏನ್ ಮಾಡಿದ್ರು ಮಗ ಸಹಿತ ಮನಿತಾನೇ ದೀಪನಿ ಆಗ್ತೈತಿ ಖಬರ್ ಇಲ್ರಿ ಸಾಗಸ್ತ ಕೆಲಸ ಅಂದ್ರೆ ಈಗ ಮಗ ಮನೆಗೆ ಚಿಂದ ಬಿಸುಕೋರ ಸಂದಾಗ ಏನು ಮನಿಗಿತ್ ನೋಡ್ರಿ ಈಗ ಕಡಬದ ಕಲ್ ತಂದಾಕ್ರಿ ಸೀದಾ ಮಗನ ತಲೆ ಮ್ಯಾಗ ಹೋಗದ್ರಿ ಹಠ ಇತ್ತಲ್ಲ ಹಠ ನೋಡ್ರಿ ದೀಪ ಅರ್ಥನು ಕಬರಿ ಇಲ್ಲ ಮಗನ ಸತ್ತ ಮಗ ತೀರ್ವಾನ ಮನಿ ದೀಪ ಅರ್ಥನ ಖಬರಿಗೇರಿದು ಸತ್ತ ಮಗನ ಹೊತ್ತೊಂದು ಹೊಂಟ್ಲತ್ ಮಡ್ಡಿಗೆ ಸತ್ತ ಮಗನ ಹೊತ್ಕೊಂಡು ಹೊಂಟಾಡ್ರಿ ನೀವು ಸುದ್ದ ಮಾಡ್ಯಾವ್ರ ನೀವು ಕೇಳಬೇಡಪ್ಪ ಕತಿ ಹೇಳಿದ್ರೆ ಶುದ್ಧ ನಾ ಹುಟ್ಟಾಗಿ ನೀವು ಕಾಲ ಯಾಕಂತಂದ್ರೆ ನೀನು ಒಂದೇ ಮಾತು ಹೇಳ್ತೀನಿ ತಂಗಿ ಏನ್ರಿಪ್ಪ ಆಡಿನ ಮಲಿಯಂಗ ಇಬ್ರು ಅಣ್ಣ ತಮ್ಮ ಇದ್ರು ಏನಾಗ್ತದ ಹಾಡ್ಬಿಡ್ತೀನಿ ಬಹಳ ಅದು ತೊಯ್ದಾಡ ನಿನ್ನ ಗಾಡಿ ತೊಯ್ದಂಗ ಹೊಂಡದು ನಿನ್ನ ಗಾಡಿ ಅದು ಏನ್ ತೊಗೊಂಡು ನಿಮ್ಮ ರಾಡಿ ಮುಗಿಲಾರ್ದು ರಾಡಿ ಅದು ಮುಗಿಲಾರ್ದಪ್ಪ ಮುಗಿಲಾರ್ದು ಯಾಕಂದ್ರ ಒಂದೇ ಮಾತು ನಾವು ನೀವು ಹೇಳೋ ಪ್ರಪಂಚದೊಳಗೆ ಹೆಂಗ್ ಬಾಳ್ಬೇಕಾಗ್ಯದ ಹೆಂಗ್ರಿಪ್ಪ ತಾಯಿ ತಂದೆ ಸಣ್ಣವರಿದ್ದಾಗ ತೀರಿ ಹೋದ್ರು ಹೌದು ಆಡಿನ ಮನೆಯಂಗ ಇಬ್ರು ಅಣ್ಣ ತಮ್ಮ ಸಣ್ಣ ತಮ್ಮಿದ್ದ ಏನ್ ಮಾಡ್ತಾನ ಅಣ್ಣಿದ್ದ ಸಣ್ಣ ತಮ್ಮನ ತಗೊಂಡಿಗೆ ಹೆಚ್ಚಿನ ಜಾಕಿ ಜತನ ಮಾಡ್ದ ಇನ್ನೊಬ್ಬರ ಮನೆಯಾಗ ದುಡಿದ ಕಡೆ ತಮ್ಮನಿಗೆ ಸಾಲಿ ಕಲಿಸದ ನೋಡ್ರಿ ಇನ್ನೊಬ್ಬರ ಮನೆ ಗೌಡ್ರ ಮನೆ ಹೋಗಿ ಜಿತ್ತ ಇದ್ದ ಕರೆ ತಮ್ಮ ಸಾಲಿ ಕಲ್ತು ನೌಕರಿದಾರ ನಮ್ಮ ಸಾಲಿ ಕಲಿ ನಮ್ಮವ್ವ ನಮ್ಮಪ್ಪ ಇದ್ರಂದ್ರ ನಮ್ಮ ತಮ್ಮನ ಸಾಲಿ ಕಲಿಸ್ತಿದ್ರು ಶಾಣೆನ ಮಾಡ್ತಿದ್ರು ನಾನು ನಮ್ಮ ತಮ್ಮಗ ತಂದಿದ್ದಂಗೆ ಅಂತ ತಿಳ್ಕೊಂಡು ಏನ್ ಮಾಡ್ರ ಅಣ್ಣಿದ್ದವ ಅಣ್ಣಗೆ ಮೊದಲೇ ಮದುವೆ ಆಗಿತ್ತು ಹೌದಾ 4-5 ಮಂದಿ ಮಕ್ಳಿದ್ರು ಅಣ್ಣಗ ಹೌದಾ ಹೌದು ಮುಂದೆ ತಮಗೆ ಸಾಲಿ ಕಲಿಸ್ತಾ ದೊಡ್ಡ ನೌಕರಿ ಬತ್ರಿ ಮತ್ತು ನೌಕರಿ ಬರ್ಬೇಕಾದ್ರ ಶಾಲಿ ಒಳಗೆ ಏನು ಕೇಳಿ ಆಗಿನ ಕಾಲಕ್ಕೆ ಲಂಚ ಕೇಳಿದ್ರಿ ರೊಕ್ಕಕ್ಕೆ 10 ಲಕ್ಷ ರೂಪಾಯಿ ಲಂಚ ಇನ್ನೊಬ್ಬರ ಮೇಲೆ ಜೀತ ಇದ್ದು ಸಾಲ ಸಮದ ಮಾಡಿ ಹಂಗಿದ್ದ ತಮ್ಮಗ ನೌಕರಿ ಹಿಡಿದ ಕೊಯ್ದು ಕೊಟ್ಟ ನೋಡಿಲಾಕ ಹೊಲ ಮತ್ತೊಬ್ಬರಿಗೆ ಒತ್ತಿ ಹಾಕಿ ಹಂಗಿದ್ದವ ಸಾಲ ಸೂಲ ಮಾಡಿ ತಮ್ಮಗ ನೌಕರಿ ಹಚ್ಚದ ಹೌದು ನಾನು ಬರ್ತಾನಾಗ ಮದುವೆ ಆಗಿನಿ ಹೌದು ನಮ್ಮ ತಮ್ಮಗ ಒಳ್ಳೆಯ ತಿಳ್ಕೊಂಡು ಒಳ್ಳೆ ಕನ್ಯಾದ ಮತ್ತೊಂದು ಮದುವೆ ಮಾಡ್ದ ಇವ ತಮ್ಮಗ ನೌಕರಿ ಬಂದಿತ್ತು ಸೇರಿದ ಬೆಂಗಳೂರ 5-6 ಮಂದಿ ಮಕ್ಕಳು ಅಣ್ಣಗಾರ 5-6 ಮಂದಿ ಮಕ್ಕಳ್ರಿ ತಮ್ಮನ ಏನಂತೆ ಬಂದು 1 ತಿಂಗಳು 2 ತಿಂಗಳಾಗಿತ್ತು ನೋಡಿ ಕಂಪನಿ ಹಿಡಿದ್ರು ಸುದ್ದಿ ಬಂದಾಕಿನ ಹೇಳಿದ್ರಿ ನಿಮ್ಮ ಅಣ್ಣಗಾರ 4-5 ಮಂದಿ ಮಕ್ಕಳು ಹೌದು ನಾವರ ನೌಕರಿ 400 ಅವ್ರು ಕೊಡ್ಬೇಕು ನಾವರ ನೌಕರಿಸ್ತರು ನಮಗರ ತಿಂಗಳ 1 ಲಕ್ಷ ರೂಪಾಯಿ ಪಗಾರ ಐತಿ ನಾವ್ ಯಾಕ ಅವ್ರಿಗೆ ದುಡ್ಡು ಅವ್ರಿಗೆ ಕೊಡ್ಬೇಕು ನಾವು ನಮ್ದರ 2 ಹೊಟ್ಟಿ ಅವ್ರದರ 8 ಹೊಟ್ಟಿ ನಾ ಯಾಕೆ ಇವ್ರ ಜೋಡಿ ಕೊಡಿರ್ಬೇಕು ಬ್ಯಾರೆ ಮಂದ ನೋಡ್ರಿಕಿ ತಗದೋಡಿ ಹಿಕ್ಕಮತಿ ಅವ ಅಣ್ಣ ತಮ್ಮಂದ ಅವಂದ ನಮ್ಮ ಅಣ್ಣ ಸಾನಿಗೆ ಬೇರಾಗಿ ಸೌದಾನ ಸಿರಗಂದ ಕೊಟ್ಟಾಗ ನಂದಾನ ಊರ ಹಿಡಿಲಾರವ್ರು ಕಾಲ್ ಹಿಡ್ಕೊಂಡ ನಮ್ಮ ಅಣ್ಣ ನನ್ನ ಸಲುವಾಗಿ ತನ್ನ ಕಣ್ಣೀರನೇ ಕಾಲಿಗೆ ನನಗೆ ಪಾದಿಗೆ ಬೀಳಂಗ ನಮ್ಮ ಅಣ್ಣ ದುಡ್ದಾನ ನಮ್ಮ ಅಣ್ಣನ ಬಿಟ್ಟು ಬೇರೆ ಆಗಂಗಿಲ್ಲ ನನ್ರಿ ಆದ್ರೂ ಹಠ ಹಿಡಿದು ಸಂಸಾರ ಸುಟ್ಟಾಗುತ್ತ ನೋಡ್ರಿ ಹಠ ಹಿಡಿತ ಹೆಣ್ಣ ಅದು ಕಟ್ಟ ಹೋಗಲಿಕ್ಕಂತ ಹೊಳೆ ನೋಡಂಗಿಲ್ರಿ ಅದು ಕಳಿಸ್ಬೇಕು ಹೊಳಿಗೆ ಅವಾಗ ಏನ್ ಆಗಂಗಾಗಲ್ಲ ತಿಳ್ಕೊಂಡ ಅಣ್ಣನ ಜೋಡಿ ಏನ್ ತೆಗಿತಾನ ತಮ್ಮ ತಮ್ಮಿದ್ದವ ಹಠ ತೋಟಕ್ಕೆ ತಿಂದು ಬ್ಯಾರೆ ಅದ ಅಣ್ಣ ತಿಳ್ಕೊಂಡ ಏನಂತ ನನ್ನ ತಮ್ಮಂದ್ರಿ ಇವನೇ ಮಗ ಅಂದ್ರೆ ಇವನೇ ಬ್ಯಾರೆ ಸಂಸಾರ ಮಾಡೋದು ಬೇಡ
ನಮ್ಮ ಅಪ್ಪ ಹೇಳಿ ಕೈಲೇನ ಪಾಲ ಮಾಡಂಗಿಲ್ಲ ನಮ್ಮ ಅಪ್ಪಗ ಮಾತು ಕೊಟ್ಟಿನಿ ಪಾಲ ಕೋಲ್ ಹಾಕಿ ನಾ ಪಾಲ ಮಾಡಂಗಿಲ್ಲ ತೇನಿ ಹೌದು ಇದ್ದಸ್ತಿ ಎಲ್ಲ ನೀನೇ ತಿಳ್ಕೊಂಡ ಇದ್ದ ಆಸ್ತಿ ತಮ್ಮಗ ಬಿಟ್ಟು ತಮ್ಮಗೆ ಬಿಟ್ಟು ಬ್ಯಾರೆ ಯಾರನ್ರಿ ಶ್ರೀಮಂತ ತಮ್ಮಗ ಸಾಕಷ್ಟು ನೌಕರಿ ಹೊಕ್ಕ ಬಟ್ಟಿತ್ತು ತಮ್ಮನ ಮನೆ ದಿನಕೊಂಡು ಪೆಂಡನ್ ಗೇರಾಕತ್ರಿ ದುಷ್ಕಾಲ ಬಿತ್ತು ಮಳೆ ಹೋಯ್ತು ಬಿತ್ತು ಮಳೆ ಹೋಯ್ತ್ರಿ ಮಾಡಿ ಸಾಲಿಲ್ಲ ಅಣ್ಣನ ಕೊಳ್ಳಿಗೆ ಬಿತ್ತು ಹೌದಾ ಹೋಗಿ ದುಡಿಬೇಕಾಗ್ತದ್ರಿ ಯಾರು ಕೆಲ್ಸಕ್ಕೆ ಹತ್ತೋಡ್ರಿ ಅಣ್ಣಗ ದುಷ್ಕಾಲ ಬಿದ್ದಿತ್ತು ಯಾರು ಹಚ್ತಾರ ಅವಾಗ ಮನೆಯಾಗ ಮಕ್ಕಳೆಲ್ಲ ಹೊಟ್ಟೆಷ್ಟು ಬಿದ್ದು ಉಳ್ಳಾಡಕತ್ತೇವ್ರಿ ಎಲ್ಲಾರ ಮನೆಗೆ ಸಾಲ ತಂದು ಒಂದು ಮುಟ್ಟಿ ಹಿಟ್ಟು ಕೊಡೋರು ರಾಜಬಾಜು ಯಾರು ಅಣ್ಣಗೆ ಒಂದು ಮುಟ್ಟಿಗೆ ಹಿಟ್ಟು ಕೊಡಲಿಲ್ಲ ಹೌದಾ ಅವಾಗ ಅಣ್ಣ ಕಣ್ಣೀರು ಸುರಿಸಿ ಮಕ್ಕಳು ಗೋಳು ನೋಡ್ಲಾಡಿ ಒಂದು ನಿರ್ಧಾರಕ್ಕೆ ಬಂದನ್ರಿ ಏನ್ ನಿರ್ಧಾರಕ್ಕೆ ಬರ್ತಾನ ಅಣ್ಣ ಏನ್ ನಿರ್ಧಾರಕ್ಕೆ ಬಂದನ್ರಿ ಏನ್ರಿಪ್ಪ ಎಲ್ಲಿ ಹೋದ್ರು ಕೂಡ ₹1 ಒಟ್ಟಾಡ್ರು ನಾರ ಮರ್ಯಾದಿಸ್ತ ಮನುಷ್ಯ ಎಲ್ಲಿ ಸಿಕ್ಕರ್ ಹೋಗಿ ಕೇಳೇನಪ್ಪ ಅಂತಂದ್ರೆ ಆಗೋದಿಲ್ಲ ಕೇಳಿ ಅವ್ರಿಗೆ ನಾನು ಮರ್ಯಾದೆ ಕಳ್ಕೋಬಾರ್ದು ತಿಳ್ಕೊಂಡು ಅಣ್ಣಂದ ಒಂದು ನಿರ್ಧಾರ ಮಾಡಿದ್ರಾಯ್ತು ಒಂದು ನಿರ್ಧಾರ ಮಾಡ್ರಿ ಗಂಡ ಹೆಂಡತಿ ಕೂಡಿ ಏನತ್ತ ನಾವರ ತೀರಿ ಹೋದವಂದ್ರೆ ನಮ್ಮ 4 ಮಂದಿ ಮಕ್ಕಳು ಸಣ್ಣ ಅದಾವು ಅವಕ್ಕೆ ಅನ್ನ ಹಾಕಿ ದುಡ್ಡು ಹಾಕೋರು ಯಾರು ಇಲ್ಲ ಅವಕ್ಕ ಮುಂದ ಹಾದಿ ಒಂದು ಬೀದಿಗೊಂದು ಆಗಿ ಹೊಕ್ಕಾವು ಅದಕ್ಕ ನಾವೇ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಂತ ನಿರ್ಧಾರ ಮಾಡಿದ್ರೆ ಅಣ್ಣ ತಮ್ಮಗ ಯಾರು ಅಣ್ಣ ಮತ್ತು ಅಣ್ಣನ ಹೆಂಡತಿ ಅಣ್ಣನ ಹೆಂಡತಿ ನಿರ್ಧಾರ ಮಾಡಿದ್ರು ಹೌದಾ ಒಂದ್ ದಿನ ತಮ್ಮಿದ್ದ ಹೋಗಿ ಎಳ್ಳಿ ಗೊತ್ತಿ ಊರಾಗ ಕೊಟ್ಟಿದ್ದ ನಡುವರಾಗ ಅಣ್ಣ ಏನ್ ಮಾಡ್ತಾನ್ರಿ ಅಣ್ಣಿದ್ದ ಹೋಗಿ ತಮ್ಮನಿಗೆ ಎದುರಿಗೆ ನಿಂತ ಏನಂತಾನ ಅಣ್ಣಿದ್ದ ತಮ್ಮನ ಎದುರಿಗೆ ನಿಂತ ತಮ್ಮ ಬಾರಪ್ಪ ಇಲ್ಲಿ ತಣ್ಣ ಒದರಿದನ್ರಿ ಏನ್ ತಿಳ್ಕೊಂಡ ಅವಾಗ ತಮ್ಮಿದ್ದವ ಎಂದೂ ಒದರ್ಲಾರ ನಮ್ಮ ಅಣ್ಣ ಇವತ್ತು ಸಣ್ಣ ಮಾರಿ ನಿಂತು ಒದರ್ಲಾಕತ್ಯಾನ ನಮ್ಮ ಅಣ್ಣ ತಿಳ್ಕೊಂಡು ಓಡಿ ಬಂದನ್ರಿ ಹೌದು ಯಾಕೆ ಒಂದೇ ಒರೇ ಹುಟ್ಟ್ಯಾರ ಅವ್ ಕರತ್ತೇವ್ರಿ ಅವಕ್ಕ ಕರೆಕ್ಟಪ್ಪ ಓಡಿ ಬಂದ ಹೇಳಣ್ಣ ಹೇಳು ಯಾಕಣ್ಣ ಏನಾಗ್ಯಾರ ಹೇಳಂದ ಏನಂತಾನ ಏನಿಲ್ಲಪ್ಪ ಮನ್ಯಾಗ ಯಾಕಣ್ಣ ಇಲ್ಲಿ ಬಾಳ ಆಗ್ಯಾವು ಚಲೋ ವಿಷಯ ಕೊಡಿಸ್ಕೊಡು ನಾನು ಚಲೋ ಒಂದು ವಿಷಯ ಕೊಡಿಸು ಓದವ್ ಕೇಳ್ಬೇಕಾಗ್ಯದ ಅಂದ ಹೌದು ಏನಂತಾನ ತಮ್ಮಿದ್ದವ ಎಣ್ಣ ರೊಕ್ಕ ತಗೊಂಡ ಅವಂದ ರೊಕ್ಕ ತಗೊಂಡ್ ಬ್ಯಾಡಪ್ಪ ಏನೇ ನಿನ್ನ ಕೈ ಮುಟ್ಟಾನೆ ಚಲೋ ವಿಷಯ ಕೊಡಿಸ್ಕೊಡು ನನಗ ಚಲೋ ವಿಷಯ ಕೊಡುವ ತೆಗೆಸಿಂದ ಅಂದ ಹೋಗಿ ಔಷಧ ಹೋಗಿ ಒಳ್ಳೆ ಔಷಧ ಕೊಡಿಸದ ಆದ್ರೆ ಅಣ್ಣನ ಮನಸ್ಸಿಗೆ ಮಾಡ್ಕೊಂಡ್ರೆ ತಮಗ್ ಗೊತ್ತಾಗ್ಲಿಲ್ರಿ ಹೋಗಿ ಮನೆ ಹೋಗಿ ಮದುವೆಗೆ ಏನ್ ಹೇಳ್ತಾನೆ ನಿಂತಿ ನೀರು ತೆಗೆದಿ ಅಂದ್ರೆ ಮಕ್ಕಳಿಗೆ ಸಂಶಯ ಬರ್ತದ ಒಂದು ಕಿಲೋ ಅಕ್ಕಿ ತಮ್ಮ ಕೈಲಿ ಇಸ್ಕೊಂಡು ಎಣ್ಣೆ ಇಸ್ಕೊಂಡು ಹೋಗಿದ್ ನೋಡ್ರಿ ಅಕ್ಕಿ ನೀನು ಕುಡಿಯಲಾಕ ಹಚ್ಚು ಆ ಕುದಿಯುವಂತ ಅನ್ನದವರು ಈ ವಿಷ ಹಾಕಿ ಅಮೃತ ಅಡಿಗೆ ಮಾಡು ಇವತ್ತು ಕೊನೆಯ ಊಟ ಐತಿ ಅಂತಕೊಂಡು ಗಂಡ ಹೆಂಡತಿ ನಿರ್ಧಾರ ಮಾಡ್ಯಾರ ನಿರ್ಧಾರ ಮಾಡಿ ಅಡಿಗೆ ಮಾಡಕತ್ತಾಡ್ರಿ ತಾಯಿ ಕಣ್ಣ ನೀನ್ ಏಕಾಕಾರ ಹರಿಲಾಕತ್ತದ ಅವಾಗ ಮಕ್ಳಿದ್ದು ಹೋಗ್ತಾರ ಯಾವಾಗ ಊಟ ಮಾಡ್ಯಾನ ಯಾವಾಗ ನಮ್ಮವ್ವ ಅಡಿಗೆ ಮಾಡಿ ಒಲಿನಾಗಿನ ತೆಳಗನ್ನ ಹೇಳೋದು ಕೈಯಾಗ ಬಂದನು ತಾಟ್ ಹಿಡ್ಕೊಂಡು 4 ಮಂದಿ ಮಕ್ಕಳು ಕೂತಾವ್ರಿ ಯಾವಾಗ ಕುದ್ದದ ನನಗೆ ಟಾಕು ನನಗೆ ಟಾಕ್ ಹತ್ತಾವು ಕುತ್ತಿಗೆ ಬಂದವ್ರಿ ಅಪ್ಪನ ಶಿರಾ ಬೇಗರ ಐತಿ ಅವಾಗ ಏನಾಯ್ತು ಗಂಡ ಹೆಂಡತಿ ಇಬ್ರು ಕೂಡಿ ಒಂದೊಂದು ಗಂಗಾದಾಗ ಹಾಕೊಂಡು ಒಂದೊಂದು ಬೇಡಪ್ಪ ಒಂದೇ ಆಗಲಾಗಿ ಇಷ್ಟು ಕೂಡ ಊಟ ಮಾಡೋ ಮಂದ ಕೊನೆಯ ಊಟದ ಒಂದೇ ಆನಂದದ ಊಟ ಐತಪ್ಪ ಎಲ್ಲರೂ ಆನಂದದಿಂದ ಕೊನೆಯ ಊಟ ಮಾಡು ಮನೆ ಮಕ್ಕಳಿಗೆ ತಿಳಿಲಿಲ್ರಿ ಹೊಟ್ಟೆ ತುಂಬಾ ಊಟ ಆಗ್ತದೆ ಒಂದೇ ತಾಟ್ನೊಳಗೆ ಎಲ್ಲ ಅನ್ನ ಬಯಸಿ ಎಲ್ಲರೂ ಊಟ ಮಾಡಕ್ ಮಕ್ಕಳಿಗೆ ತುತ್ತು ಬಾಯಾಗಿಡಕಂತೇಳಿ ತಾಯಿ ಕಣ್ಣ ನೀರು ಕಪಾಳಿಗೆ ಬಂದಾವ ತಾಯಿಗೆ ಕಣ್ಣ ನೀರು ಕಪಾಳ ಬಂದು ಹಸ್ತು ಮಕ್ಕಳೆಲ್ಲ ಊಟ ಮಾಡಿ ಕಾಯಿಲೆ ರಕ್ತ ಹಾರಾಕತ್ರಿ ಮಕ್ಕಳಿಗೆ ಅಲ್ವಾ ತಾಯಿಯ ತಂದಿ ಏನ್ ಮಾಡ್ತಾರೆ ಊಟ ಮಾಡಿದ್ರು ಅವರು ಬಿದ್ದು ಉಳ್ಳಾಡಕ ಚಾಲು ಮಾಡಿ ವಿಷ ಏರಿ ಬಿಡ್ತು ಒಂದು ಮಗ ಸಣ್ಣ ಮಗ ಇವ್ರೆಲ್ಲ ಬಿದ್ದು ಉಳ್ಳಾಡು ನೋಡಿಕಿಸಿನ ಸಣ್ಣ ಮಗ ಅಂದ ಸ್ವಲ್ಪ ಊಟ ಮಾಡಿದ್ರಿ ಅದು 2 ತುತ್ತು ತಿಂದಿತ್ತು ಸಣ್ಣ ಮಗ 2 ತುತ್ತು ತಿಂದಿದ್ರು ಓಡಾಡ್ಕೊತ ನೆರ್ಮಕ್ಳ ಮನಿ ಕಾಕನ ಮನೆಗೆ ಹೋಗಿ ಕಾಕಾಗ ಬಾಗಲ ಬಡಿಯಕತ್ತೇನೆ ಕಾಕ ಬಾಗಲ ತೆಗಿ ಕಾಕ ಬಾಗಲ ಬಡಿಲಾಕತ್ತೇನ ಕಾಕನ ಹೆಂಡತಿ ಮನ್ಯಾಗ ಮುಕ್ಕೊಂಡಾರಿ ಗೊತ್ತಾಗ್ಲಿಲ್ಲ ಜಲ್ದಿ ಬಾಗಲ ತೆರೀಲಿಲ್ಲ ತೆಗಿಲಿಲ್ಲ ಇವು ನಮ್ಮ ಅಣ್ಣನ ಮಗನ ದನಿ ಆಗತ್ತೆ ಕಾಕ ಎದ್ದು ಕಾಕ ಅಂದ ಯಾಕೋ ನಮ್ಮ ಅಣ್ಣನ ಮಗನ ಸಣ್ಣ ಮಗನ ದನಿ ಕೇಳಂಗ ಆಕೈತಿಲ್ಲ ಅಂದವ 10-11 ಆಗಿದೆ ಟೈಮ್ ರಾತ್ರಿ 12 ಗಂಟೆ ಆಗಕ್ಕೆ ಬಂದೈತ್ರಿ ಈ ಹೊತ್ತಿನಾಗ ಯಾಕೆ ಮಗ ಮನೆಗೆ ಬಂದದ ಯಾಕೆ ಮಗ ಮನೆಗೆ ಬಂದ ತಿಳ್ಕೊಂಡು ಬಾಗಲ ತೆರ
ಮ್ಯಾಗ ಬಿದ್ದತ್ರಿ ವಸ್ತು ತಲೆ ಕೊಟ್ಟಿಗೆ ಬಾಯಿ ರಕ್ತ ಹಾರಾಕತ್ತೈತಿ ಬಾಯಿ ತುಂಬ ರಸಕ್ಕನೇ ಕೊಚ್ಚಿನ ಎತ್ಕೊಂಡು ತೊಡಿ ಮೇಲೆ ಹಾಕೊಂಡ ಅಣ್ಣಗೆ ಬೈತಾನ ಅಣ್ಣಗೆ ಬೈತಾನ ನಮ್ಮ ಅಣ್ಣಗೆ ಬುದ್ಧಿ ಹಾಕಲವ್ರು ಏನೈತೆ ಗಂಡ ಐತಿ ಮನೆಯ ಮುಕ್ಕೊಂಡವು ಮೈಯಲ್ಲಿ ಮಕ್ಕಳಿಲ್ಲದವ್ರಿಗೆ ಮಕ್ಕಳು ಅಂತಾರ ಈ ಹಣ ಮಕ್ಕಳು ಎಲ್ಲಿ ಬಿಟ್ಟ ನಮ್ಮ ಎಲ್ಲಿ ಬಿಟ್ಟ ನೋಡಿ ನಮ್ಮ ಅಣ್ಣ ತಣ್ಣಗೆ ಬೈತಾನ್ರಿ ಎತ್ಕೊಂಡು ಖುಷಿನ ಹೊಕ್ಕನ ಹೋಗ್ತಾನ ಬಾಯಿಲೆ ಖುಷಿಗೆ ರಕ್ತ ಹಾರಾಕತ್ತಿದ್ರ ಘಾತ ಐತಂದವ ಹೌದು ಏ ಕುಸ್ತಿ ನಡ್ಕೊಂಡು ಮನೆಗೆ ಹೋಗ್ತಾನ್ರಿ ಅಣ್ಣ ಮನ್ಯಾಗ ಗಣಿಗೆ ಹಾಕ ನೋಡ್ತಾನ 3 ಮಂದಿ ಮಕ್ಕಳು ಅಣ್ಣನ ಹೆಂಡತಿ ವೈನಿ ಮನಿ ತುಂಬಾ ಬಿದ್ದಾವ ಹೆಣ ಮನೆ ತುಂಬ ಹೆಣ ಬಿದ್ದು ಬಿಟ್ಟಾರ ರಾಶಿ ತಮ್ಮಗ ಅಣ್ಣ ನೋಡಿ ಕೇಸಿಂದ ಬೋರ್ಯಾಡಿ ಅಣ್ಣ ತೆಕ್ಕಿ ಹಾಕೊಂಡು ಹೊಳ್ಳಾಕತ್ತನ್ರಿ ಅಣ್ಣ ನೀನೇ ನನ್ನ ಕೈಯಾರೆ ಕೇಳಿ ನೀನು ಮಾಡಿರುವಂತ ಮನಸ್ಸಿನ ಮಾಡಿ ನನಗೆ ತಿಳಿಲಿಲ್ಲಪ್ಪ ನನ್ನ ಕಣ್ಣಾರೇನೆ ನನ್ನ ಕೈಲೇನೆ ನಿನಗೆ ಸಹ ಕೊಡಿಸಿದೆ ಮೋಸ ಆಯ್ತು ಈ ಹೊಲಸೆಣ್ಣಿನ ಮಾತು ಕೇಳಿ ಕೆಟ್ಟರೆ ಸಂಸಾರ ಎಲ್ಲ ಹಾಳಾಗೋಯ್ತು ಎಣ್ಣೆ ಬಿಟ್ಟು ನಾ ಇರಂಗಿಲ್ಲಪ್ಪ ತಿಳ್ಕೊಂಡು ಏನು ಮಾಡ್ದ ಇನ್ನ ಒಂದಿಟ್ಟು ಅನ್ನ ಹೋಗ್ತಲ್ರಿ ಅದೇ ಅನ್ನ ಉಂಡ ಕೇಸಿನ ಅನ್ನ ತೆಕ್ಕಿ ಬರೋ ತಮ್ಮ ಪ್ರಾಣ ಬಿಟ್ಟಾನ್ರಿ ಅವ್ರು ಯಾರು ಕಾರ್ಬಾರಿ ಇದು ಯಾರ ಕಾರ್ಬಾರ ಬಾಯಿ ನಿಮ್ಮ ಕಾರ್ಬಾರವ್ವ ಇದು ಎಂದೋ ಸುದ್ದಾಗ ನಿಮ್ ಕೈನಾಗ ಯಾವಾಗ ಸುದ್ದಾಗ ನಿಮ್ಮ ಕಾರ್ಬಾರಿಕೆ ನಡೀತು ಮನಿಗೆ ಬರೋ ಹೋಗ್ಕಂಗೆ ನೋಡು ಅದಕ್ಕ ಯಾಕಂದ್ರ ನಾವು ನೀವೆಲ್ಲ ಈ ಭೂಮಿ ಮ್ಯಾಗ ಬಂದೇವಂದ್ರ ತಿಳ್ಕೊಂಡು ಬದುಕಿ ಹೋಗೋದು ನಾವು ನೀವೆಲ್ಲ ಅರಿವಿನ ಜನ್ಮಕ್ಕೆ ಬಂದೇವಲ್ರಿಪ್ಪ ಅರಿವು ಹಿಡ್ಕೊಂಡು ಅಣ್ಣ ಯಾರು ತನ್ನ ಯಾರು ತಾಯಿ ಯಾರು ತಂದೆ ಯಾರು ಹುಟ್ಟಿ ಬಂದೇವಲ್ಲ ಕೆಲವರು ಅವನೈತಿ ಕರೆ ಕಣ್ಣಾಗ ನೀರ್ ಹಾಕಿ ನೀವೆಲ್ಲ ಈ ಎಳ್ಳಿಗುತ್ತಿ ಗ್ರಾಮದಾಗ ಹುಟ್ಟೇವ್ರಿಪ್ಪ 5 ಬಳ ಸಮಯ ಇರಂಗಿಲ್ಲ ಹಡ ತಂದೆ ಅಂದ್ರೆ ಬೇರೆ ಅಲ್ಲ ಹಿರಿಯ ಹಣ್ಣಂದ್ರೆ ಬೇರೆ ಅಲ್ಲ ಏನೋ ತಪ್ಪಾಗಿರ್ತಾವ ಒಂದು ಕಡೆ ನಮ್ದು ತಪ್ಪಾದ್ರೆ ಅವ್ರ ದಕ್ಕಿಸ್ಕೋಬೇಕು ಅವ್ರಿಗೆ ತಪ್ಪಾದ್ರೆ ನಾವು ದಕ್ಕಿಸ್ಕೋಬೇಕು ಬೆಕ್ಕದಂತ ಕಷ್ಟ ಬಂದ್ರು ಬೆಕ್ಕದಂತ ಸ್ಥಿತಿ ಅಣತಂದ್ರೆ ನಮ್ಗೆ ಹಾಕಾರ ಹೊರಗಿನವ್ರು ಯಾರು ಆಗಂಗಿಲ್ಲ ತಲೆಯಾಗಿರ್ಬೇಕು ನಮಗ ನಿಮಗ 10,000 ಬಾಳ ಮಂದಿ ಇರ್ತಾರ 10,000 ಬಾಳ ಮಂದಿ ಇರ್ತಾರ ಅದನ್ನೆಲ್ಲ ಎತ್ತರ ಹಿಡಿದು ನಡಿಬೇಕು ಇನ್ನೊಂದು ಮಾತು ಹೇಳೈತಿ ಎಂತ ಮಾತ್ರಿಪ್ಪ ಕೊನೆಯ ಮಾತು ಹೇಳಿ ಹಾಡ್ತೀನಿ ಇನ್ನ ಹೌದಾ ಏನ್ ಹೇಳೈತಿ ಅಂದ್ರ ಯಾರಿದ್ರು ನಾವು ನೀವೆಲ್ಲ ಹುಟ್ಟಿ ಬರ್ಬೇಕಾದ್ರ ಯಾರು ಕಾರ್ಮಿಕರ್ತರಿದಾರಿಪ್ಪ ಇಬ್ಬರ ಕಾರ್ಯಕರ್ತರು ಇಟ್ಟದನ್ನ ವಾರ ಮಾಡಿ ನಾನು ಮಾಡಿವ್ರಿಪ್ಪ ಹೆಣ್ಣ ಗಂಡ ವಿಷಯ ಕಚ್ಚಿ ಮಾತಾಡಿನಿ ಮಾತಾಡ ಸುಮಿತ್ರಬಾಯಿ ನೀವು ಬೇಜಾರಿ ನಾನಂತೂ ಒಂದು ಮಾತಂದಿಲ್ಲ ನೋಡ್ರಿ ಮಗ ಹೆಂಗ್ ಚಂಗ್ ನೋಡ್ರಿ ಇಟ್ಟದನ್ನ ಜಗಳ ಹಚ್ತಾನ್ರಿ ಮಗ ಈಗ ಏನೋ ಒಂದ್ ದಿವಸ ಹತ್ತಾನ ಅದ್ ಏನ್ರ ನನ್ ಕೂಡ ಅವ್ರಿಗೆ ಕೈಯಾಗಿ ಜಾರದಿಲ್ಲ ಮಗನ ಹತ್ತ ಹೌದು ನಾವು ನೀವೆಲ್ಲ ಹುಟ್ಟಿ ಬರ್ಬೇಕಾಗಿತ್ತಂದ್ರ ನಾವು ನೀವೆಲ್ಲ ಹುಟ್ಟಿ ಬರ್ಬೇಕಾದ್ರೆ ಇಬ್ಬರು ಕಾರಣೀಕರ್ತರದಾರ ಯಾರಿಪ್ಪ ಅವ್ರು ಹಡದಂತ ತಾಯಿ ಮತ್ತು ತಂದೆ ಅವ್ರು ಕಣ್ಣಿಗೆ ಕಾಣುವಂತ ದೇವ್ರ ಮಾತಾಡುವಂತ ದೇವ್ರ ನಮ್ಮ ಶರೀರನ್ನೇ ಸೃಷ್ಟಿ ಮಾಡಿರುವಂತ ದೇವ್ರ ಅವ್ವ ಹೇಳಿ ತಾಯಿ ತಂದೆಗೆ ಮದುವೆಯಾಗಿ 12 24 ವರ್ಷ ಗತಿಸ್ಯಾರ 24 ವರ್ಷ ಸಂಸಾರ ಮಾಡ್ಯಾರ ಕರೆ ಮಕ್ಕಳಾಗ್ಲಿಡ್ರಿ ನಮ್ಮ ಅವ್ವ ನಮ್ಮ ಅಪ್ಪಗ ಏನ್ ಬೇಡ್ಕೊತಾರ ಬೀರ್ದೇವ್ರಗ ಅವಾಗ ಬೀರ್ದೇವ್ರಿಗೆ ಬೇಡ್ಕೊಂಡ್ರಪ್ಪ ಬೀರ್ದೇವ್ರ ನನಗೆ ಗಂಡಸ ಮಗನ ಕೊಡು ಯಪ್ಪ ನಿನ್ನ ಹೆಸರೇ ಐತೆ ಕರಿತೀನಿ ಅಪ್ಪ ನಾನು ಹೊಟ್ಟಿಲೆ ಗಂಡಸ ಮಗನ ಕೊಡು ಬೀರ್ದೇವ್ರ ನಿನ್ನ ಹೆಸರಿಟ್ಟೆ ಕರ್ತೀನಿ ನಿನ್ನ ಪಲ್ಲಕ್ಕಿ ಮನೆ ಕರ್ಕೊಂಡು ಹೋಗ್ತೀನಿ ಹಬ್ಬ ಹಾಕ್ತೀನಿ ನಿನ್ನ ಪಲ್ಲಕ್ಕಿ ಮ್ಯಾಗ ಬಂಡಾರ ತೋರ್ತೀನಿ ಕಾರ್ಯಕ್ಕೆ ಬಂಡಾರ ತೋರ್ತೀನಿ ಬೀರ್ದೇವ್ರ ತಿಳ್ಕೊಂಡು ತಾಯಿ ತಂದೆ ಮೆಸನೆಗೆ ರಾಜಂಗ ಹುಡುಗಿ ಅವ್ರಿ ಹೌದು ಹುಡುಗಿಯಾರಿಪ್ಪ ಹುಡುಗಿನ ಮೇಲೆ ಸುಣ್ಣ ಹಚ್ಚಿದ ಕಾಲ ಒಂದ್ ಹೊಡಿಲಿಲ್ರಿ ಏನೋ ಗುರು ಬೀರ್ದೇವ್ರ ಆಶೀರ್ವಾದದಿಂದ ಹುಟ್ಟಿ ಬತ್ತ ಮಗ ಬೀರದೇವ್ರ ಆಶೀರ್ವಾದದಿಂದ ಗಂಡಸ ಮಗ ಹುಟ್ಟದ ಏನಾಯ್ತ್ರಪ್ಪ ಗಂಡಸ ಮಗ ಹುಟ್ಟಿದ ಮ್ಯಾಗ ತಾಯಿ ತಂದೆಗೆ ಬಹಳ ಪ್ರೀತಿ ನೋಡ್ರಿ ಎಂತ ಪ್ರೀತಿ ರೀ ಮಾಯಾ ಮಕ್ಕಳ ಮೇಲೆ ನೋಡ್ರಿ ಬಾಳ ದಿವಸದ ಗಂಡಸ ಮಗ ಹುಟ್ಟದ ಏನ್ ಮಾಡ್ತಾರ ಅವ್ವ ಅಪ್ಪ ಅವಾಗ ಅವ್ವಪ್ಪ ಅಂದ್ರಿ ಹೆಗಲ ಮ್ಯಾಗ ಕೊಡ ನೀರ್ ತರ್ತಿಲ್ಲ ನೀರ್ ತರಕ್ ಹೋದ ಅಂದ್ರ ತಲೆ ಮೇಲೆ ಕೊಡ ಬಗಲಾಗ ಮಗಾರಿ ಅಷ್ಟು ಮಾಯಾ ಮಕ್ಕಳ ಮಗನ ಮ್ಯಾಗ ತಾಯಿ ಅಪ್ಪ ಗಳಕ್ ಹೊಂಟ ಅಂದ್ರ ಅಪ್ಪ ಗಳಕ್ ಹೊಂಟ ಮಗನ ಹೆಗಲ ಮೇಲೆ ಹೊತ್ಕೊಂಡ್ ತಿರ್ಗಾಕತ್ತೇನ್ರಿ ತಿರುಗ್ತಾನ ನೋಡ್ರಿ ಬಾಗಲಕೋಟೆ ಸಂತಿ ಹೊಂಡ್ರ ತಾಯಿ ತಂದಿ ಏನ್ ಮಾಡ್ತಾರ ಅವಾಗ ಮಗ ಬೆನ್ ಹತ್ತ ಯಪ್ಪ ನಾನು ಬರ್ತೀನಿ ನಾನು ಬರ್ತೀನಿ ಅತ್ತೇಕೆ ಮಗ ಬೆನ್ ಹತ್ತವ ಅಪ್ಪಗ ಮಗ ಬೆನ್ ಹತ್ತಿಗೆ ತಾಯಿ ತಂದೆ ಅಂದಾರಿ ಏನತ್ತ ಯಪ್ಪ ನಿನ್ನ ಹಡಿಬೇಕಾದ ಬೀರದೇವರಿಗೆ 12 24 ವರ್ಷ ಹರಿಕಿ ಹೊತ್ತು ಹಡದೆ ಓಪ್ಪ ನಿಂದು ಹಾಗಲಿ ಬೇಳೆ ಹಬ್ಬ ಬೇಕಾಗ್ಯದ ಕುಂಬಳಿ ಬೇಳೆ ಸಿಗಿಬೇಕಾಗ್ಯದ 1ಕ್ಕೆ 9 ಆಗ್ಬೇಕಾಗ್ಯದ ನಿನ್ನ ಹೊಟ್ಟಿನ 8 ಮಕ್ಕಳು ಹುಟ್ಟಿ ನಮ್ಮ ಕಣ್ಣು ಕಾಣಬೇಕಾಗ್ಯದ ನಮ್ಮ ಕಣ್ಣು ಕಾಣಬೇಕಾಗ್ಯದಪ್ಪ ನಾ ಇವತ್ತಿಲ್ಲಿ ನಾಳೆ ಕುಣಿಯಾಗ ಹೌದು ನಮ್ಮನ್ ತಗೊಂಡ್ ಏನ್ ಮಾಡ
ಮಾಡ್ತಾವಪ್ಪ ಮನೆಗೆ ಇರು. ಬ್ಯಾಸಿಗೆ ಬಿಸಿಲಾಗ ಮನೆಯಾಗಿರು. ಹೌದು ಹೇಳ ಮನೆಯಾಗ ಬದುಕ್ಯಾರ ನಿನ್ನ ಜೀವ ಏನು ಬೇಡ ಹೇಳಿ ಬೇಡಿ ತಗೊಂಡ್ಬಂದು ಕೊಡ್ತೀನಿ ಒಂದಾರಿ ಮುದುಕಿ. ಹೌದು ಮಗನ ಇಲ್ಲೇ ಮಗನ ಎಳ್ಳಿ ಗೊತ್ತಿ ಊರಾಗಿ ಬಿಟ್ಟು ಬಾಗಲಕೋಟೆ ಬಾಗಿಲಕ್ಕೆ ನಡ್ಕೋತ ಬ್ಯಾಸಿಗೆಯಿಂದ ಹೋಗ್ಯಾರ ಮುದುಕಿ. ಹೋಗ್ಯಾರಿಪ್ಪ. ಹೋಗೋದ್ರಾಗೆ ತಾಯಿ ತಂದೆಯ ಸಂತಿ ಮಾಡ್ಯಾರ. ಒಂದ್ ಹನಿ ನೀರು ಕುಡ್ದಲ್ರಿ, ಒಂದು ಗುಟ್ಟಕ್ಕೆ ಚಾ ಕುಡ್ದಿಲ್ಲ. ಮಗ ಹಸ್ತಿರ್ಬೇಕಂತ ಹೇಳಿ ದಾರಿ ಕೈಕೋ ಕೂತಿರ್ಬೇಕ. ಮಗ ಏನು ಬೇಡ್ತಾನ ನೋಡ್ರಿ, ಮೈಸೂರು ಪಾಕ, ಪೇಡೆ, ಗೋಡಂಬಿ, ಖಜೂರಿ, ಲಾಡು ಮಗ ಏನು ತಿತ್ತಾರು ತಂದರು. ಅದನ್ನೆಲ್ಲ ಗಂಟ ಕಟ್ಕೊಂಡು ಯಾವ್ದೋ ಮುದುಕಿ ನಡ್ಕೋತ ಹಳ್ಳಿ ಎಳ್ಳಿ ಗುತ್ತಿಗೆ ಬಂದಾರಿಪ್ಪ. ಬರೋದ್ರಾಗೆ ಮಗ ಹೊಸಲಿ ಮ್ಯಾಗ ಕೂತಾನ. ನಮ್ಮವ್ವ ಬರ್ತಾಳ ಏನ್ ತರ್ತಾಳ, ನಮ್ಮಪ್ಪ ಬರ್ತಾನ ಏನ ತರ್ತಾನಂತೆ ದಾರಿ ಕೈ ಕೊಡ್ಬೇಕು. ಹೊಸಲಿ ಮ್ಯಾಗ ಕೂತಾನ್ರಿ ಮಗ. ಬುತ್ತಿ ತಗೊಂಡ ಬಂದ ತಾಯಿ ತಂದೆ ಮಗನ ಮುಂದೆ ಬಿಚ್ಚಿಟ್ಟಾರ. ಇಟ್ಟಾರ ತಿನ್ನಪ್ಪ ತಿನ್ನು. ಅವಾಗ ಮಗ ತಿನ್ನು ಮಟ್ಟ ತಿನ್ನು ಸಾಕ್ಯಪ್ಪ ಅಂತಂದ್ರ ಅವಾಗ ತಾಯಿ ತಂದೆ ಹೇಳ್ಯಾರ ಏನಂತ, ಅಪ್ಪ ಇನ್ನೀರ್ ತಿಂದು ದೊಡ್ಡವಾಗು. ಯಾಕಂದ್ರ ಮಗ ಒಳ್ಳೆ ಹಂಚಿಕೆ ಹಾಕರಿ ಕಾಗಿ ಕೊಡ್ತೀನಿ ನೋಡು, ಗುಬ್ಬಿ ಕೊಡ್ತೀನಿ ನೋಡು, ನೆರಮನಿ ಹುಡುಗ ಕೊಡ್ತೀನಿ ನೋಡ್ತೀನಿ ಅದಿಟ್ಟು ಹಿಂಗ ಅಂಜಿಕೆ ಹಾಕಿ ನಮಗ ತಿನಿಸಿ ದೊಡ್ಡ ಬಾಯಿಗೆ ಬೆಣ್ಣೆ ಹಚ್ಚಿ ತುಟ್ಟಿಗೆ ತುಪ್ಪ ಹಚ್ಚಿ ಬಟ್ಟಿದ್ದವ್ರು ನಿಮಗ ಬೆಟ್ಟ ಮಾಡ್ಯಾರ. ನಮ್ಮವ್ವ ನಮ್ಮಪ್ಪ ಮಾಡ್ಯಾರಿಪ್ಪ. ಮಾಡ್ಯಾರಿಲ್ರಿ? ಈಗ ನಮಗ ಮದುವೆ ಆಗೈತ್ರಿ, ನಮಗ ನಮಗೂ ಮಕ್ಕಳಾಗ್ಯಾವು. ಈಗ ನಾವು ಸಂತಿ ಹೊಂಟೇವ್ರಿ. ಹೌದು, ನಮ್ಮನ್ನ ಬೆಳೆಸಿರುವಂತ ಹಡದಂತ ಅವ್ವ ಅಪ್ಪ ನಮ್ಮ ಅಪ್ಪರಿಯವರು 70-80 ವರ್ಷದ ಮುದುಕರಾಗಿ ಮೋನಿ ಹಿಡಿದು ಮನ್ಯಾಗ ಕೊಟ್ಟಾರ. ಮೋನಿಗಿರ ಮನ್ಯಾಗ ಕೊಡ್ತಾವ್ರಿ. ಏನ್ ಕೇಳ್ಬೇಕು, ಇಲ್ಲೆಲ್ಲ ಸಾವಿರಾರು ಮಂದಿ ಕುಡೀರಿ. ಒಬ್ಬ ಮಗಾರ ಏನ್ ಕೇಳ್ಬೇಕಂದ್ರೆ ಅವ್ವ ಅಪ್ಪಗ ಸಾಯವ್ವ ಯಪ್ಪ ಸಣ್ಣ ಇದ್ದಾಗ ನಾನು ಬೇಡಿ ತಗೊಂಬಂದು ತಿನ್ನಿಸಿದವ. ಸಣ್ಣ ಇದ್ದಾಗ ಬೇಡಿ ತಂದು ತಿನ್ಸಿ ಅಪ್ಪ. ಯಪ್ಪ ಈಗ ನಾ ಸಂತಿ ಹೊಂಟೀನಿ, ನಿನ್ನ ಜೀವ ಏನು ಭವಿಷ್ಯ ಏನು ಭಕ್ಷ್ಯ ಹೇಳಪ್ಪ, ಬೇಡಿ ತಗೊಂಡು ತಂದು ಕೊಡ್ತೀನಂತ ಒಬ್ಬ ಮಕ್ಕಳ ತಾಯಿ ತಂದೆ ಕೇಳ್ರಿ. ನಾವು ನೀವೆಲ್ಲ ತಂದೆ ತಾಯಿ ಕೇಳಿಲ್ಲ, ಹೆಂಡ್ರಿ ಕೇಳ್ತಾವ್ರು. ಇಡ್ಲಿ ಸಾಂಬಾರ್ ತರ್ಲೇನು, ಬಾಲುಷ್ಯ ತರ್ಲೇನು, ಮೆತ್ತಂದು ಎಂತ ಸೋಳ ಮಕ್ಳು ಹುಟ್ಟಾರಿ. ಮನಿ ಬರ್ಲಿ ಬೆಳೆ ಬರ್ಲಿ ಹೆಂಗ್ ಬರ್ಬೇಕ್ರಿ? ಹೌದು ತಿಳ್ಕೊಂಡ್ ನಡಿಬೇಕು. ಹೌದು ಹಡದಂತ ತಾಯಿ ತಂದೆ ಬಿಟ್ಟು ಅನ್ನೇ ದೇವರಿಲ್ಲ. ತಾಯಿನೇ ಕಾಸಿ ತಂದಿನ ರಾಮೇಶ್ವರ. ಹಡದಂತ ತಾಯಿ ತಂದೆಗೆ ಮೈತುಂಬ ಬಟ್ಟಿಲ್ಲ, ಹೊಟ್ಟೆತುಂಬ ಊಟಿಲ್ಲ. ಶ್ರೀಶೈಲ ಕೊಂತೇನ್ರಿ ಮಲ್ಲಿಕಾರ್ಜುನ ದರ್ಶನ ಮಾಡಕ್ ಮಗ ಇವ. ಹೊಟ್ಟೆ ಹೊಡಿ 3-4 ವರ್ಷ ಆಯ್ತು ನಾವು ಹೋಗಕತ್ತಿ. ಇಂತ ಸೋಳ ಮಕ್ಕಳು ಬರ್ತಂತ ಮಲ್ಲೈ ಸಹಿತ ಕಲ್ಲ ಕೂತಾನ್ರಿ ಅವ. ಹೌದು ತಾಯಿನೇ ಕಾಸಿ ತಂದೆನೇ ರಾಮೇಶ್ವರ. ತಂದೆ ತಾಯಿ ಪಾಲನೆ ತೆಳಗೆ ಅದಾರ. ತಾಯಿ ತಂದೆ ಕಣ್ಣ ಹನಿ ನೀರು ಬರ್ಲಾರಂಗ ನೋಡ್ಕೊಂಡು ಮಗ ನೋಡ್ಕೊತಾನಲ್ಲ, ಮಗ ಅವ್ರ ತಾಯಿ ತಂದಿನ ತೊಟ್ಟಿಲ್ದಾಗ ಹಾಕಿ ತೂಗುತ್ತಾನ ನೋಡ್ರಿ. ಕರಿ ಅವ ತಾಯಿ ಮಗ. ಇನ್ನು ಎಲ್ಲಿ ಕಪ್ಪವ್ರೆಲ್ಲರೂ ನಾಯಿ ಮಕ್ಕಳಿದ್ದಂಗ ನಾವೆಲ್ಲ ನೋಡ್ಕೋತೇವ್ರಿ. ಇವ್ರು ಬಂದು ಹಾಕಿಲ್ಲ ನಮ್ಮ ಮನಿ ಸುರು ಆಯ್ತು ನೋಡಿ. ನಮ್ಮ ಅದಕ್ಕೆ ಹೆಣ್ಣು ನಾಯಿ ಗಂಡು ನಾಯನ್ನಾಗ ಹಂಗಾಗ್ಬೇಡ್ರಿ. ಮುಗುರಾಣಿ ನಿಮ್ಮ ಕೈಯಾಗಿರ್ಲಿ. ಮೊನ್ನೆ ಚಾವಿನ ಕೊಟ್ಟೇವಿ, ನೀವೇ ನಡೆಸಿ ಗಾಡಿ. ಹಂಗಾದ ಗಾಡಿ ಕಟ್ಟಕ್ ಹೋಗುದು ನೋಡ ಮಗನ. ಯಾಕಂದ್ರೆ ನೋಡ್ರಿ, ಏನಪ್ಪ ಎಳ್ಳಿ ಗುತ್ತಿ ನಮ್ಮ ಅಕ್ಕ ತಂಗಿರ್ ನಮ್ಮ ಅವ್ವ ನಮ್ಮಪ್ಪ 1000 ಮ್ಯಾಗ ಕೊಟ್ಟು ಹೋಗ್ಯಾರ. ಕೊಟ್ಟಾರಿಪ್ಪ. ಎಳ್ಳಿ ಗುತ್ತಿ ಗ್ರಾಮದಾಗ ಬೀರಪುರ್ತೇನಿ ಜಾತ್ರೆ ಬರ್ತದ. ನಮ್ಮ ಅವ್ವ ನಮ್ಮಪ್ಪ ಅಂತಾರ. ಏನಂತಿದ್ರು, ಹೋಗಿ ನಿಮ್ಮ ಅಕ್ಕನ ಕರ್ಕೊಂಡ್ ಬಾರೋ, ನಿಮ್ ತಂಗಿ ಕರ್ಕೊಂಡ್ ಬಾರೋ, ತಮ್ಮ ಹೋಗತ್ತಾರಿ. ತಾಯಿ ತಂದಿ ಮಾತು ಕೇಳಿ ಅಣ್ಣತಮ್ಮ ಹೋಗಿ ಅಕ್ಕ ತಂಗಿಯರ ಕರ್ಕೊಂಡು ಬರ್ತಾರ. ತವ್ರ ಗಂಡನ ಮನೆಯ ಗಂಡ ಹೊಡಿತಾನ ಬಡಿತಾನ ಕೆಟ್ಟ ಕುಡುಕದಾನ. ಏನ್ ತಿಳಿದಾರ ತವ್ರ ಮನೆಗೆ ಬಂದಂತ ತಂಗಿಯರು ಅಕ್ಕಲಿಯರು ತವ್ರ ಮನೆಗೆ ಬೀರಪುರ್ತೇನಿ ಜಾತ್ರೆಗೆ ಬಂದ್ರಂದ್ರ ಬರೋದ್ರಾಗಿ ಅಪ್ಪ ಅವ ಕಟ್ಟಿ ಮೇಲೆ ಕೂತಾರ. ಹೆಣ್ಣು ಮಕ್ಕಳು ಬಂದವ್ರಿ ತಾಯಿ ತನಿ ತೆಕ್ಕಿ ಹಾಕೊಂಡು ಒಳಗ್ ಚಾಲು ಮಾಡ್ತಾವ್ರಿ. ಯಾಕ್ರಿಪ್ಪ? ಯಾಕಂದ್ರ ನಮ್ಮವ್ವ ನಮ್ಮಪ್ಪ ಸೂರ್ಯ ಚಂದ್ರನಾಗ ಇದೇನು ಅದಾರಲ್ಲ, ಅವ್ರಿಗೆ ದುಃಖ ತಡೆಯಂಗಿಲ್ರಿ. ಒಳಗ್ ಚಾಲು ಮಾಡ್ತಾವ್ರಿ. ತವರ ಮನೆಗೆ ಬಂದ ತಾಯಿ ತಂದೆ ಮೂವತ್ತು ನೋಡಿ ಗಂಡನ ಮನೆಗೆ ಹೊಳ್ಳಿ ಹೋಗ ತವ್ರ ಮನೆಗೆ ಹರಕೆ ಕೊಟ್ಟಾರ. ಏನತ್ತ? ಅಣ್ಣನು 6 ಎತ್ತ, ತಮ್ಮನು 4 ಎತ್ತ, ಹಳದಪ್ಪನ ಎತ್ತ 16. ಹಡದಪ್ಪನ ಎತ್ತ 16 ಬರುವಾಗ ಎಳ್ಳಿ ಗುತ್ತಿ ದಾರಿ ಅದ್ರಿ ಅಂದ್ರಿ. ನೋಡ್ರಿ ಅಂತ ಹರಿಕಿ. ಕಿವಿ ಹಿಡು ಕಟ್ಟಿನ ತವ್ರ ಮನ್ಯಾಗ ಒಂದು ಆಡು ಮರಿ ಇಲ್ಲ ಕರೆ ತವ್ರ ಮನೆ ಮ್ಯಾಗ ಅಂತ ಹರಿಕಿ.
ಯಾಕಂತಂದ್ರ ಏನ್ರಿಪ್ಪ ಹೆಣ್ಣು ಮಕ್ಕಳು ಹೇಳ್ಯಾರ ಏನಂತ ನಿಂದೇವನಿ ಎಲ್ಲವನಂತ ಹೆಣ್ಣು ಮಕ್ಕಳು ಹುಟ್ಲಿ ಗಂಗವ್ ಗೌರವನಂತ ಸ್ವಸ್ಥೇರು ಬರಲಿ ರಾಮ ಲಕ್ಷ್ಮಣನಂತ ಮಕ್ಕಳು ಬರಲಿ ಕಾಮಣ್ಣ ಭೀಮನಂತ ಜೋಡು ಬರೆ ಹುಟ್ಟಲಿ ಹೊಟ್ಲಿ ಹೊಟ್ಲಿ ನನ್ನಂತ ಸಾವಿರ ಮಂದಿ ಮುತ್ತೈದರನ್ನ ಉಡಿ ತುಂಬಿಸುವಂತ ತಾಕತ್ತು ನನ್ನ ತವರು ಮನೆಗೆ ಬರಲಿ ಬೀರ್ದೇವ್ರು ಕೊಡ್ಲಿ ನಮ್ಮ ತವರು ಮನೆ ಯಾವತ್ತಿಗೆ ತಣ್ಣಗ ಇರಲಿ ಬೀರದೇವ್ರ ಹತ್ತು ಬೀಳ್ಕೊಂಡಾರಿ ಬೀಳ್ಕೊಂಡಾರ ನೋಡ್ರಿ ಮುಂದೆ ತಾಯಿ ತಂದೆ ತೀರ್ ಹೋದ್ರು ಏನ್ ಮಾಡ್ತಾರ ಎಲ್ಲಿ ಗೊತ್ತ ಬೀರಪ್ಪ ಮುತ್ತನ ಜಾತ್ರೆ ಹೊತ್ತು ಏನಂತಾರ ಅವಾಗ ನಮ್ಮ ಅಕ್ಕ ತಂಗಿಯರ್ ತವ್ರ ಮನೆ ನೆಪ್ಪ ಐತ್ರಿ ಏನ್ ಮಾಡ್ತಾರಪ್ಪ ಅವಾಗಂದಾರ ನಮ್ಮ ಅವ್ವ ನಮ್ಮಪ್ಪ ತೀರ್ ಹೋದ್ರೆ ಏನಾಯ್ತು ನಮ್ಮ ಅಣ್ಣದ ನಮ್ಮ ತಮ್ಮದಾನ ಕರ್ಕೊಂಡ್ ಹೋಗ್ತಾನ ನನ್ನ ತವ್ರ ಮನೆ ನೋಡಿ ಹೌಸಾಗಿ ಬೀರಪ್ಪ ಮುತ್ತನ ದರ್ಶನ ಮಾಡ್ಕೊಂಡ್ ಬಟ್ನ ತವ್ರ ಮನೆ ಕಡೆ ಹುಬ್ಬಿ ಕೈ ಹಚ್ಚಿ ನೋಡಾಕತ್ತಾರ ಅಣ್ಣು ಬರ್ಲಿಲ್ಲ ಅಣ್ಣನೂ ಬರ್ಲಿಲ್ಲ ತಮ್ಮನು ಬರ್ಲಿಲ್ಲ ಏನ್ ಮಾಡ್ಯಾರಿಪ್ಪ ಅವಾಗ ಅಂತಾರ ಯಪ್ಪ ಬೀರದೇವ್ರ ನಮ್ಮವ್ವ ನಮ್ಮಪ್ಪ ಇದು ನಮ್ಮನ್ನ ಕರ್ಕೊಂಡು ಹೋಗಿದ್ರು ಇವತ್ತೇ ಎಳ್ಳಿ ಗೊತ್ತಿ ದಾರಿ ನನಗೆ ಎರವೈತೇನೋ ಭಗವಂತ ತಗೊಂಡು ದುಃಖ ಮಾಡ್ತಾರ ಏನ್ ಮಾಡ್ಯಾರ ಇಷ್ಟೇ ಅಂತ ಹೇಳ ಏನ್ರಿಪ್ಪ ತಾಯಿ ತಂದೆ ತೀರ್ ಹೋದ ಮ್ಯಾಗ ನಮ್ಮ ಅಕ್ಕ ತಂಗಿರು ಬಂದು ನಮ್ಮ ಮನಿ ಅಂಗಡ ನಿತ್ರ ಅಂದ್ರ ನನ್ನ ಮನಿ ಅಂಗಡಿ ನಿಂತು ರೊಕ್ಕ ಕೊಡ್ಬೇಡ ರೂಪಾಯಿ ಕೊಡ್ಬೇಡ ಬೆಳ್ಳಿ ಕೊಡ್ಬೇಡ ಬಂಗಾರ ಕೊಡ್ಬೇಡ್ರಿ ಏನ್ ಕೊಡಂದ್ರಿಪ್ಪ ಇದ್ದಂತ ರೊಟ್ಟಿ ಅರ್ಧ ರೊಟ್ಟಿ ತಾಯಿ ತಂದಿ ಕೊಡ್ರಿ ಅರ್ಧ ರೊಟ್ಟಿ ಅಕ್ಕಂಗರಿಗೆ ಕೊಟ್ಟು ಅವ್ರ ಮನಸ್ಸು ಹೌಸ್ ಮಾಡಿ ಅಕ್ಕ ತಂಗಿಯ ಮನಸ್ಸ ತಾಯಿ ತಂದಿ ಮನಸ್ಸು ಶಾಂತ ಮಾಡಿದ್ರಿ ಅಂದ್ರ ಬೀರ ದೇವ್ರು ನಿಮ್ ಮನೆಗೆ ಯಾವತ್ತಿಗೆ ಬರ್ತಾನ ಅನ್ನುವಂತಾರ ಬರಿಗೊಡಂಗಲ್ಲ ಹೌದು ತಾಯಿ ತಂದಿ ಒಂದ್ ಅಕ್ಕ ತಂಗಿ ನಮ್ಮ ಮನಿ ಅಂಗಡ ನಿಟ್ಟು ಮರಿಗೆ ಐದರಿ ಕಣ್ಣೀರ್ ಸೂಚಿದ್ರಂದ್ರ ಅವ್ರಿಗೆ ಯಾವ ಕಾಲಕ್ಕೂ ಕೂಡ ಸುಖ ಆಗಂಗಿಲ್ಲ ಹೌದು ಅದಕ್ಕ ನಾನು ಇಷ್ಟೇ ಅಂತೀರ ತಾಯಿ ತಂದಿ ಬಿಟ್ಟ ದೇವರಿಲ್ಲ ಅಕ್ಕ ತಂಗಿಯರು ಬಿಟ್ಟು ಲಕ್ಷ್ಮಿ ಇಲ್ಲ ಇಲ್ಲ ತಾಯಿ ತಂದಿನ ನಮ್ಮ ಅಕ್ಕ ತಂಗಿಯರನ್ನ ಯಾವತ್ತಿಗೆ ಮರಗಿಸಿ ಬೇಡಪ್ಪ ತಿಳ್ಕೊಂಡು ಸಂಕನಾಳ ಗುರ್ಲಿಂಗ ನೋಡಿ ವಿನಂತಿ ಅದ ಯಾಕಂದ್ರೆ ಇಟ್ಟತಾಳ ಸುಮಿತ್ರಾ ಬಾಯಿ ಬೇದಾಳ ಆಕೆ ದೇವ್ರು ನನಗೆ ತಕ್ಕೋರಿ ಅದು ಯಾಕ್ರಿಪ್ಪ ನನಗೆ ಅದಕ್ಕೆ ನನ್ನ ಮೇಲೆ ಕೊಂಡಾಡಕಿ ಆಕೆ ನಾ ಮುಂದೆ ಬಂದ ಏನೋ ದುಡ್ಡು ಕೊಡ್ಕೋತ ಬಂದಾಳ ಮತ್ತೆ ಆಕೆ ನನಗೆ ನನ್ನ ಮೇಲೆ ಪೋದಾರಿಕೆ ತೋರ್ಸಾಕ್ರಿ ಗಂಡ ಮನೆಯ ಪೋದಾರಿಕೆ ತೋರಿಸ್ತೀರ ಅವ್ರೇ ಬಿಡ್ತಾರ ಜಾತಿ ಹೊಡಿತ ನೋಡಿ ನೋಡಿಲ್ಲ ಇನ್ನೇನು ಲಗ್ನನೇ ಆಗಿಲ್ಲ ನೀ ಲಗ್ನ ಆಗಂಗಿಲ್ಲ ನಮ್ಮನೆ ತಾಳು ಬಿಡ್ಸಂಗ್ ಕಾಣಿಸ್ತೀನಿ ನೀನು ಈಗ ಯಾಕೆ ಮನೆ ಇದ್ದಂಗೆ ನಮ್ಮನೆ ತಾಳು ಬಿಡ್ಸಂಗ್ ಕಾಣ್ತಾ ಇರಿ ಒತ್ತು ಮಾಡ್ತಾರ ಹಂಗೇನು ಬೇಡ ನೀ ಗಳಿಕೆ ಮಾಡು ನನ್ನ ಮನೆಗೆ ಬರುವುದಾಯಿ ನನ್ನ ಮನೆಗೆ ಬರು ನನ್ನ ಮನೆಗೆ ಎಲ್ಲ ಅದು ಹಾಡು ಎಷ್ಟು 19 20 ಬಂಡಾರ ಹಾಡಿನ 20 ಬಂಡಾರ 50 ಬಂಡಾರ ಬರೋ ಎಲ್ಲ ನನ್ನ ಬ್ಯಾಂಕಿಗೆ ಬರ್ತೈತಿ ಸುಮ್ಮನೆ ಬಹಳ ಏನು ಮಾತಾಡೋದು ಬೇಡ ಎಲ್ಲಾ ತಾಯಿ ತನ್ನ ಶಾಂತತೆನ ಕಾಪಾಡಿರಿ ಅದಕ್ಕೆ ಹೆಣ್ಣು ಮಕ್ಕಳಾದ ಮೇಲೆ ಬೆಳತನ ಕಾರ್ಯಕ್ರಮ ಇವತ್ತಿನ ದಿನದಲ್ಲಿ ಹಿಂಗಾಗ್ತೈತೆ ಅಂತ ಕನಸು ಕಂಡಿದ್ದೀನಿ ಬಹಳ ಚಂದ ಅದಕ್ಕೆ ಯಾಕಂದ್ರೆ ಹೆಣ್ಣು ಮಕ್ಕಳಾದ ಮೇಲೆ ಹೆಂಗ ನಡಿಬೇಕು ಅನ್ನುವಂಥವು ಒಂದು 520 ಹಾಡಿ ಎಲ್ಲರೂ ಕುಡ್ಕೊಂಡು ಮಂಗಳಾರತಿ ಮಾಡಮ್ ಇಲ್ಲಿ ಮಾಧುಲಿಂಗ ಮನೆ ಬಿಟ್ಟು ಹೆಂಗ್ ಹೊಂಟಾನ ಅನ್ನುವಂಥ